नमस्कार, मी सुहानी पाटील. जनशक्ती वाईस न्यूज या चॅनलमध्ये आपले सहर्ष स्वागत. आता पाहूया आजच्या ताज्या घडामोडी. कर्नाटक सरकारची जीवनदायी इंदिरा कॅन्टीन योजनेचा सर्वांनी लाभ घ्यावा. बोरगाव नगरपंचायत मुख्य अधिकारी तोडकर. कर्नाटक सरकारने 5 हमी योजनेच्या माध्यमातून राज्यातील सर्वसामान्य जनतेचे जीवन उंचावण्याचा सकस प्रयत्न केला. राज्यातील सर्वसामान्य जनतेला कमी किमतीत आहार मिळावा यासाठी इंदिरा कॅन्टीन या नावाने नवीन योजना कार्यान्वित करण्यात आली. त्याचा बोरगाव परिसरातील नागरिकांनी लाभ घ्यावा असं मत बोरगाव नगरपंचायतीचे मुख्य अधिकारी SP तोडकर यांनी केले. ते काल बोरगाव येथे नगरपंचायतच्या हद्दीत इंदिरा कॅन्टीनचा पायाखुदाईचा कार्यक्रम मुख्य अधिकारी तोडकर यांच्या हस्ते करण्यात आला. राज्यातील शासकीय व निमशासकीय कार्यालय तसेच खाजगी बँक या ठिकाणी इंदिरा कॅन्टीन उभारण्यासाठी जिल्हा अधिकाऱ्यांनी अनुमती दिली आहे. त्यामुळे लवकरच या ठिकाणी इंदिरा कॅन्टीन उभारणार असून याचा लाभ बोरगाव येथील सर्वसामान्य व गरीब कुटुंबातील नागरिकांना होणार असल्याचं तोडकर यांनी शेवटी सांगितलं. यावेळी बोलताना श्री अभय मगदूम म्हणाले, कर्नाटकचे लोकप्रिय मुख्यमंत्री सिद्धरामय्या यांनी बोरगाव येथे इंदिरा कॅन्टीनला मंजुरी दिल्याने आपण त्यांचे अभिनंदन करतो. या इंदिरा कॅन्टीनमुळे सर्वसामान्य लोकांना अत्यंत अल्प दरात नाश्ता व जेवण मिळणार आहे. बोरगाव हे मोठे शहर असल्याने नक्कीच याचा पुरेपूर फायदा येथील नागरिकांना होणार आहे. तसेच जवळच अनेक कार्यालय असल्याने अत्यंत चांगल्या पद्धतीनं हे चालणार असल्याचा विश्वास सर्वांना आहे. काँग्रेस सरकारकडून अनेक योजना सर्वसामान्यांसाठी हाती घेण्यात येत आहेत. त्याचा सर्वांनी उपयोग करून घ्यावा असं आवाहन त्यांनी केलं. यावेळी नगरसेवक तुळशीदास वसवाडे, शरद जंगटे, वर्षा मनगुत्ते, शोभा हावले, भारती वसवाडे, इंद्रजित पवार, दिगंबर कांबळे, जावेद मकानदार, अमर कांबळे, जितेंद्र पाटील, रमेश कुरळे, अमित माळी, बाळू उरणकर, भारत चोकावे पाटील, अजित कांबळे, अमोल पाटील, पंचायतचे पोपट कुरळे, संदीप वाईंगडे, विजय चौगुला, जयपाल नेचे सह पंचायत नागरिक मोठ्या प्रमाणात उपस्थित होते. कार्यक्रमाचे आभार रुक्मन गजरे यांनी मानले. बोरगावहून प्रतिनिधी अजित कांबळे. ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಯಾದ ಇಂದಿರಾ ಕ್ಯಾಂಟೀನ್ ಸ್ಥಾಪನೆಗಾಗಿ ಈಗಾಗಲೇ ಸ್ಟೇಟ್ ಲೆವೆಲ್ ಸೆಂಟ್ರಲೈಸ್ ಸೆಂಟರ್ ಆಗಿರುವುದರಿಂದ ಈಗ ನಮ್ಮ ಪಟ್ಟಣ ಪಂಚಾಯತಿ ವತಿಯಿಂದ ಈ ಸ್ಥಳವನ್ನು ಗುರುತು ಮಾಡಿ ಈ ಸ್ಥಳದಲ್ಲಿ ಈಗ ಬರೋ ಒಂದು ತಿಂಗಳೊಳಗೆ ಟೀ ಕಾಸ್ಟ್ ಸ್ಟ್ರಕ್ಚರ್ ಎಲ್ಲ ಇಂದಿರಾ ಕ್ಯಾಂಟೀನ್ ರೆಡಿ ಮಾಡೋರು ಇವತ್ತು ಇಲ್ಲಿ ಅದಕ್ಕಾಗಿ ಗುದ್ಲಿ ಪೂಜೆ ಮಾಡಲಾಗಿದೆ. ಈ ಇಂದಿರಾ ಕ್ಯಾಂಟೀನ್ನಿಂದ ಇಲ್ಲಿ ಪಟ್ಟಣದ ಎಲ್ಲ ಸಾರ್ವಜನಿಕರಿಗೆ ಅನುಕೂಲವಾಗುವುದು. ಅತಿ ಕಡಿಮೆ ದರದಲ್ಲಿ ಸಾರ್ವಜನಿಕರು ಅಲ್ಪೋಪಹಾರ ಮತ್ತು ಊಟದ ವ್ಯವಸ್ಥೆ ಅನುಕೂಲ ಪಡೆಯಬಹುದಾಗಿತ್ತು. ಇದು ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆ ಆಗಿರುವುದರಿಂದ ಇದರಿಂದಾಗಿ ನಮ್ಮ ಪಟ್ಟಣದ ಎಲ್ಲ ಸಾರ್ವಜನಿಕರಿಗೆ ಅನುಕೂಲವಾಗಬಹುದಾಗಿತ್ತು. ಎಲ್ಲರೂ ಇದರ ಸದುಪಯೋಗ ಪಡೆದುಕೊಳ್ಳಬಹುದು ಅಂತ ನನ್ನ ಅನಿಸಿಕೆ. ಅವರ ಅಮೃತಾಸದಿಂದ ಮಾಡಬೇಕಾಗಿತ್ತು. ಸೊ ಅವರು ಅನುಪಸ್ಥಿತಿಯಲ್ಲಿ ಮಾನ್ಯ ನಮ್ಮ ಅಡ್ಮಿನಿಸ್ಟ್ರೇಟರ್ ಅವರು ತಹಶೀಲ್ದಾರ್ ಅವರ ಆದೇಶದ ಮೇರೆಗೆ ನಾವು ಮಾಡಿದ್ದೀವಿ. ಈ ಕಾರ್ಯಕ್ರಮಕ್ಕೆ ಆಗಮಿಸಿದ ನಮ್ಮೆಲ್ಲ ಚುನಾಯಿತ ಸದಸ್ಯರಿಗೂ ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿ ಈ ಉಪಸ್ಥಿತಿ ಶೋಭೆ ಕೊಟ್ಟಿರುವುದಕ್ಕಾಗಿ ಅವರಿಗೆ ನಾನು ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತೀನಿ. ಅದೇ ರೀತಿ ಅಭಯನ ನಮ್ಮ ಕೌನ್ಸಿಲರ್ ಮೇಡಮ್ ಅವರು, ಅದೇ ರೀತಿ ಈ ಪಟ್ಟಣದ ಈಗಾಗಲೇ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಸಾಹೇಬರು ಇಂದಿರಾ ಕ್ಯಾಂಟೀನ್ ಮಂಜೂರು ಮಾಡಿದ್ದಕ್ಕೆ ಮೊಟ್ಟ ಮೊದಲು ನಮ್ಮ ಬೋರಗಾಂವ್ ಪಟ್ಟಣ ಪಂಚಾಯತಿ ವತಿಯಿಂದ ಅವರಿಗೆ ಹಾರ್ದಿಕ ಅಭಿನಂದನೆಗಳು ಸಲ್ಲಿಸ್ತೀನಿ. ಇಂದಿರಾ ಕ್ಯಾಂಟೀನ್ದ ಮೇನ್ ಉದ್ದೇಶ ಏನಂದರೆ ಹಸಿವು ಮುಕ್ತ ರಾಜ್ಯ. ಯಾರು ಬಡ ಜನರಲ್ಲ ಅವ್ರಿಗೆ ಊಟ ಸಿಗೋದಿಲ್ಲ ಅಂಥವ್ರಿಗೆ ಒಂದು ಅತ್ಯಂತ ಕಡಿಮೆ ದರದಲ್ಲಿ ಒಂದು ಊಟ ನೀಡುವ ಈ ಒಂದು ಸರ್ಕಾರದ ಉದ್ದೇಶದಲ್ಲಿ ಇದು ಇಂದಿರಾ ಕ್ಯಾಂಟೀನನ್ನು ಬೋರಗಾಂವದಲ್ಲಿ ಈಗಾಗಲೇ ನಮ್ಮ ಮುಖ್ಯಾಧಿಕಾರಿಗಳ ಹಸ್ತೆಯಿಂದ ಗುದ್ಲಿ ಪೂಜನೆ ಆಗಿದೆ. ಮತ್ತು ಇದೇ ರೀತಿ ಮುಂಬರುವ ದಿನಗಳಲ್ಲಿ ಕೂಡ ಮತ್ತು ನಿನ್ನೆ ತಾನೇ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾದ ಸತೀಶಣ್ಣ ಜಾರಕಿಹೊಳಿ ಸುದ್ದ ನಿನ್ನೆ ಹೇಳಿದರು, ಶೀಘ್ರದಲ್ಲಿ ನಮ್ಮ ಜಿಲ್ಲೆಯಲ್ಲಿ ಇದ್ದಂಥ ಎಲ್ಲ ಇಂದಿರಾ ಕ್ಯಾಂಟೀನು ಕೂಡ ಪ್ರಾರಂಭ ಮಾಡಲಾಗುವುದನ್ನು ಹೇಳಿದರು. ಆ ನಿಟ್ಟಿನಲ್ಲಿ ಇವತ್ತು ಬೋರಗಾಂವದಲ್ಲಿ ಕೂಡ ನಾವು ಇವತ್ತು ಗುದ್ಲಿ ಪೂಜೆ ಆಗಿದೆ.
ಮತ್ತು ಈಗಾಗಲೇ ನಮ್ಮ ಚೀಫ್ ಆಫೀಸರ್ ಹೇಳಿದ ಕಾರಣ ನಮ್ಮ ಇಂದಿರಾ ಕ್ಯಾಂಟೀನ್ನ ಶೀಘ್ರ 1 ತಿಂಗಳಲ್ಲಿ ಇದು ಪ್ರಾರಂಭವಾಗಲಿ ಅಂತ ಹೇಳಿದ್ದಾರೆ. ಮತ್ತು ಇದಕ್ಕೆ ಬೇಕಾಗುವ ಎಲ್ಲ ಏನು ರೇಟ್ ಇದೆ, ಏನು ದರ ಇದೆ, ಯಾವಾಗ ನಾವು ಓಪನಿಂಗ್ ಮಾಡ್ತೀವಲ್ಲ ಅದಕ್ಕೆ ಒಂದು ಕರ್ನಾಟಕ ಸರ್ಕಾರದ ಒಂದು ಚಾರ್ಟ್ ಬರ್ತಿದೆ. ಆ ಚಾರ್ಟ್ ಪ್ರಕಾರ ಅದನ್ನು ನೀಡಲಾಗುವುದು. ಈಗಾಗಲೇ ನಮಗೆ ಆ ರೀತಿ ಯಾವುದೋ ಒಂದು ಆದೇಶ ಬಂದಿಲ್ಲ. ಮತ್ತು ಇದು ಬಡವರಿಗೆ ಭಾಳ ಅನುಕೂಲ ಆಗ್ತದೆ. ಮತ್ತು ಯಾರು ಬಡ, ಯಾಕಂದ್ರೆ ಬೋರ್ಗಾಂವದಲ್ಲಿ ಸಾಕಷ್ಟು ಬಡ ಜನರಿದ್ದಾರೆ, ದಿನ ಕೂಲಿ ಹೋಗೋ ಜನ ಇದ್ದಾರೆ. ಅವ್ರಿಗೂ ಈಗಿನ ಈ ದಿನಮಾನಗಳಲ್ಲಿ ತಮ್ಮ ಸಂಸಾರ ಮತ್ತು ತಮ್ಮ ಜೀವನ ನಡೆಸೋದು ಭಾಳ ಕಷ್ಟ ಆಗ್ತಾ ಇದೆ. ಅದಕ್ಕೆ ಇದೊಂದು ಬೋರ್ಗಾಂವದಲ್ಲಿ ಇದೇನು ಇಂದಿರಾ ಕ್ಯಾಂಟೀನ್ ಆಗಿದೆಯಲ್ಲ, ಇದರ ಉಪಯೋಗ ಖಂಡಿತವಾಗಿ ಎಲ್ಲ ಬಡ ಜನರಿಗೆ ಆಗ್ತಂತ ಈ ಸಂದರ್ಭದಲ್ಲಿ ಭಾವಿಸ್ತೇನೆ. ಮತ್ತು ताज्या बातम्यांसाठी जनशक्ती वाईस न्यूज या चॅनलला सबस्क्राईब करा, बेल आयकॉनवर क्लिक करा आणि हा व्हिडिओ सर्व सोशल मीडिया साईटवर शेअर करा.